ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಟ್ಯೂಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫೇವ್ರೆಟ್ ವ್ಲಾಗ್ ಅಂತಾನೆ ಹೇಳ್ಬೋದು, ಯಾಕೆ ಅಂದರೆ ಕಾರ್ತಿಕ್ ಮಾಸ ಮುಗೀತು. ಸೊ ಇವತ್ತು ಬಂದು ನಾನ್ ವೆಜ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೆ ಬಾಡ್ ಊಟ ಮಾಡೋಣ ಬನ್ನಿ. ಸೊ ಮಟನ್ ತೊಗೊಬಂದಿದ್ದಾರೆ ನಮ್ಮ ಮನೆಯವ್ರು. ಬೆಳಿಗ್ಗೆನೆ ಚಾಪ್ಸ್ ಮಾಡಬೇಕಂತೆ, 1 kg ತಂದಿದ್ರು. ಸೊ ಹಾಗಾಗಿ ಚಾಪ್ಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಒಂದು ದೊಡ್ಡ ಲಿಸ್ಟೇ ಕೊಟ್ಟಿದ್ದಾಳೆ. ನನಗೆ ಕಬಾಬು ಬೇಕು, ಮತ್ತೆ ಇನ್ನೊಂದು ಚಿಲ್ಲಿ ಚಿಕನ್ ಮಾಡ್ತೀನಿ ಎಗ್ ಹಾಕ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿ. ಫಸ್ಟ್ ಒಂದ್ಸತಿ ಹಾಕಿದ್ದೀನಿ, ಅದನ್ನ ಮಾಡಿಕೊಡು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ. ಅವಳು ತುಂಬಾ ಇಷ್ಟ. ಸೊ ಅದನ್ನು ಸ್ವಲ್ಪ ಮಾಡಿ ಸ್ವಲ್ಪ ಕಬಾಬ್ ಮಾಡೋಣ ಅಂತಿದ್ದೀನಿ. ಮಟನ್ ಮಾಮೂಲಿ ಚಾಪ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಬಿರಿಯಾನಿ, ಗೀ ರೈಸ್ ಯಾವುದು ಮಾಡ್ತಾ ಇಲ್ಲ. ಕ್ಲೀನಾಗಿ ನಾಟಿ ಸ್ಟೈಲಲ್ಲಿ ಮಟನ್ ಚಾಪ್ಸ್ ಮತ್ತೆ ರೈಸ್ ಮಾಡ್ತಾ ಇದ್ದೀನಿ. ವೈಟ್ ರೈಸು ಮಾರ್ನಿಂಗ್ ಆಗಿರೋದಕ್ಕೆ ಬಿಸಿ ಬಿಸಿ ರೈಸ್ಗೆ ಸೂಪರ್ ಆಗಿರುತ್ತೆ. ಸಂಜೆಗೆ ಬೇಕಾದ್ರೆ ಮುದ್ದೆ ಮಾಡ್ಕೊಳ್ಳೋಣ ಅಂತ. ಸೊ ಕಬಾಬ್ಗೆ ಕಲಸಿಡ್ಬೇಕು. ಚಿಕನ್ ಆಲ್ರೆಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅರ್ಧ ಕಬಾಬ್ ಮಾಡ್ತೀನಿ, ಅರ್ಧ ನನ್ನ ಮಗಳು ಹೇಳ್ದಂಗೆ ಅವಳಿಗೆ ಇಷ್ಟವಾಗಿರೋಂತಹ ಚಿಲ್ಲಿ ಚಿಕನ್ ಎಗ್ ಹಾಕ್ಬಿಟ್ಟು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ಅದನ್ನ ಮಾಡ್ತಾ ಇದ್ದೀನಿ. ಸೊ 1 ತಿಂಗಳಿಂದ ತಿಂದಿಲ್ಲ ಅಲ್ವಾ, ಮಕ್ಕಳು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ ತಿನ್ನೋಕ್ಕೋಸ್ಕರ. ಸೊ ಹಾಗಾಗಿ ಮಾರ್ನಿಂಗೇ ಮಾಡ್ಬಿಡಮ್ಮ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬೆಳಿಗ್ಗೆನೆ ತಂದ್ಕೊಟ್ಟಿದ್ದಾರೆ. ಸೊ ಇವತ್ತು ಟ್ಯೂಸ್ಡೇ ನಾವು ತಿಂತೀವಿ, ಮಂಡೇ ತಿನ್ನಲ್ಲ. ಸೊ ಹಾಗಾಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ರೆಸಿಪಿ ಏನು ಶೇರ್ ಮಾಡಲ್ಲ ನಿಮಗೆ, ಯಾಕಂದ್ರೆ ಸುಮಾರು ಸತಿ ನೋಡಿರ್ತೀರ. ಹಾಗಾಗಿ ಎಮ್ಮಿ ಚಳಿಗಂತೂ ಈ ಬೆಂಗಳೂರು ವೆದರ್ ಗೊತ್ತಿ. ಇವತ್ತು ನಾನ್ ವೆಜ್ ತಿನ್ನೋದು, ಅದರಲ್ಲೂ ಮಟನ್ ಚಾಪ್ಸ್ ಕಬಾಬ್ ಅಂದ್ರೆ ಸೂಪರ್ ಆಗಿರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆನೆ ನಾನ್ ವೆಜ್ ಮಾಡ್ತಾ ಇದ್ದೀನಿ. ಮಗಳಿಗೆ ಸ್ಕೂಲಿಗೆ ಬಂದು ವೈಟ್ ರೈಸ್ ಮಾಡಿರ್ತೀನಿ ಅಲ್ವಾ, ಇವಾಗ ನಮ್ಮ ಯಜಮಾನ್ರಿಗೆ ಊಟಕ್ಕೆ ಅಂತಾನೆ ಹೇಳ್ತೀನಿ. ಓಕೆ, ಇದು ಊಟ ಅಲ್ವಾ, ಹಾಗಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಅನ್ನಕ್ಕೆ ಚಾಪಿಸ್ಗೆ ಮಾಡ್ತಾ ಇದ್ದೀನಲ್ಲ, ಅದೇ ರೈಸ್ಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜಿದೆ. ಅವಳಿಗೆ ಲಂಚ್ ಬಾಕ್ಸ್ ಒಂದಕ್ಕೆ ಕೊಟ್ಟು ಕಳಿಸ್ಕೊಡ್ತೀನಿ. ಕಲಸಿ ಅದಕ್ಕೆ ಬೇರೆ ತಿಂಡಿ ಮಾಡ್ತಾ ಇಲ್ಲ. ಸುಮ್ಮನೆ ಇದನ್ನು ಮಾಡಿ ಅದನ್ನು ಮಾಡಿ ಎಲ್ಲ ಉಳ್ಕೊಳ್ಳುತ್ತೆ. ಒಂಥರ ನಾನ್ ವೆಜ್ ತಿಂದಿದ್ ಫೀಲ್ ಬರಲ್ಲ. ಮಿಕ್ಸ್ ಅಪ್ ಮಾಡಿ ತಿನ್ಬಾರ್ದು. ನಾನ್ ವೆಜ್ ತಿಂದ್ರೆ ಬರೀ ನಾನ್ ವೆಜ್ಜೇ ತಿನ್ಬೇಕು, ಅವಾಗಲೇ ಚೆನ್ನಾಗಿರೋದು. ಮಾರ್ನಿಂಗ್ ಒಂದು ತಿಂಡಿ, ಅದೊಂದು ತಿಂಡಿ, ಇದೊಂದು ತಿಂಡಿ ಅಂದ್ರೆ ಎಲ್ಲ ಮಿಕ್ತಾ ಹೋಗುತ್ತೆ. ಹಾಗಾಗಿ ಯಾವುದು ಎಕ್ಸ್ಟ್ರಾ ಮಾಡ್ತಾ ಇಲ್ಲ, ಮಾಡೋದನ್ನೇ ಕ್ಲೀನಾಗಿ ಮಾಡ್ತಾ ಇದ್ದೀನಿ. ಕಟ್ಟಾಗಿ ಊಟ ಮಾಡೋಣ. 1 ತಿಂಗಳಿಂದ ತಿಂದಿಲ್ಲ ಅಲ್ವಾ. ಹಾಗಾಗಿ ನೀವೆಲ್ಲ ಯಾರು ನಾನ್ ವೆಜ್ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ. ನಿಮಗೂ ಹೀಗೆ ಆಗತ್ತಾ? 1 ತಿಂಗಳು ಬಿಟ್ಟು ತಿಂದ್ರೆ ಮಾಡ್ಕೊಂಡು ಫಸ್ಟ್ ತಿಂದ್ಬಿಡ್ಬೇಕಪ್ಪ ಅನ್ನೋಷ್ಟು ಕ್ರೇಜ್ ಯಾರಿಗಿದೆ ನಾನ್ ವೆಜ್ ಅಂತ ಹೇಳಿ, ಓಕೆನಾ? ಸೊ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಒಂದೊಂದೇ ರೆಡಿ ಮಾಡಿ ಇಟ್ಬಿಟ್ರೆ ನನ್ನ ಕೆಲಸ ಮುಗೀತು. ಏನು ಕೆಲಸನೂ ಮಾಡಿಲ್ಲ, ಕಿಚನ್ ಕ್ಲೀನಿಂಗ್ ಮಾಡಿಲ್ಲ, ಮನೆ ಕ್ಲೀನಿಂಗ್ ಮಾಡಿಲ್ಲ. ಅಡುಗೆ ಪ್ರಿಪೇರ್ ಮಾಡ್ಬಿಟ್ಟು ಆಮೇಲೆ ಮಾಡೋಣ ಅಂದ್ಬಿಟ್ಟು ಕಿಚನ್ಗೆ ಬಂದ್ಬಿಟ್ಟಿದ್ದೀನಿ ಇವಾಗ ಬೆಳಿಗ್ಗೆ, ಓಕೆನಾ? ಸೊ ಇನ್ನ ನನ್ನ ಬ್ಲಾಗ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಸಿಗ್ತೀನಿ ಆಮೇಲೆ. ಸ್ವಲ್ಪ ಬಿಸಿ ಇದ್ದೀನಿ, ಓಕೆನಾ? ನೋಡ್ತಾ ಇರ್ಬೋದು ಮಟನ್ ಚಾಪ್ಸ್ ರೆಡಿ ಆಗ್ತಾ ಇದೆ. ಚಿಕನ್ ವಾಶ್ ಮಾಡಿ ಇಟ್ಟಿದ್ದೀನಿ, ಕಬಾಬ್ ಪೌಡರ್ ಕಳಿಸ್ಬೇಕು. ಇವಾಗ ಸ್ಕೂಲ್ ಹತ್ರ ಹೋಗಿ ದಡಾಬಡ ಅಂತ ಓಡ್ ಬಂದಿದ್ದೀನಿ ಕರ್ಕೊಂಡು. ಏನು ಮಳೆ ಬಿಡ್ತಾನೆ ಇಲ್ಲ. ಬಟ್ಟೆ ಒಂದು ರಾಶಿ ಹೋಗ್ದಿರೋದು ಹಂಗೆ ಇದೆ, ಒಣಗಾಕ್ಬೇಕು. ಸೊ ನನ್ನ ಮಗಳಿಗೆ ಇವಾಗ ಊಟ ರೆಡಿ ಮಾಡಿದ್ದೀನಿ. ಕಬಾಬು ಮತ್ತೆ ಅವಳು ಫೇವ್ರೆಟ್ ಆಗಿರೋ ಚಿಲ್ಲಿ ಚಿಕನ್, ಹಾಗೆ ಮಟನ್ ಸಾಂಬಾರ್. ಮಟನ್ ಜಾಸ್ತಿ ತಿನ್ನಲ್ಲ ಅವಳು, ಹಾಗಾಗಿ ಒಂದೇ ಒಂದು ಪೀಸ್ ಹಾಕಿದ್ದೀನಿ ಮಟನ್. ಹಾಂ, ಸೊ ನನ್ನ ಮಗಳು ಇವಾಗ ಸ್ಕೂಲಿಂದ ಕರ್ಕೊಂಡಿದ್ದೀನಿ. ನನ್ನ ಮಗ ಮನ್ಗಿಲ್ಲ ಇವತ್ತು, ಬಿಟ್ಬಿಟ್ಟು ಹೋಗಿದೆ ಮೊಬೈಲ್ ನೋಡು ಅಂದ್ಬಿಟ್ಟು. ತೋಮ ಊಟ ಮಾಡು. ನನ್ಗೆ ನಿಜ ಇಷ್ಟು ಮಳೆ ಹೋಯ್ತಾ ಇದೆ, ಓಡಿ ಬಂದರೆ ಸೆಕೆ ಆಗ್ತಾ ಇದೆ. ತಲೆ ಬೇರೆ ಒಣಗಿಲ್ಲ, ತಲೆಗೆ ಸ್ನಾನ ಮಾಡಿ ಇವತ್ತು ಹೆವಿ ಕೆಲಸ ಇತ್ತು. ಸೊ ಹಾಗಾಗಿ ಇವಾಗ ನಾನು ಊಟ ಮಾಡಬೇಕು. ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ಹಾಗಾಗಿ ಇವಾಗ ಊಟ ಮಾಡಿಬಿಡ್ತೀನಿ ಫಸ್ಟ್, ಆಮೇಲೆ ನಿಧಾನಕ್ಕೆ ಮಾತಾಡ್ತೀನಿ ನಿಮ್ಮ ಜೊತೆ, ಓಕೆನಾ? ಹೋಗ ಯೂನಿಫಾರ್ಮ್ ಚೇಂಜ್ ಮಾಡಿ ಊಟ ಮಾಡಿ. ಸ್ವಲ್ಪ ಸೆಕೆ ಆಗ್ತಾ ಇದೆ ನನಗೆ. ಸೊ ಚಿಲ್ಲಿ ಚಿಕನ್ ಬೇಕು ಅಂದಿಲ್ಲ, ಅದು ಪ್ರಿಪೇರ್ ಮಾಡಿಕೊಟ್ಟೆ. ಕಬಾಬ್ ಮಾಡಿದೆ. ಮಟನ್ ಸಾಂಬಾರ್ ನಮ್ಮ ಮನೆಯವ್ರ ಫೇವ್ರೇಟ್, ಹಾಗಾಗಿ ಇವ್ನು ನೋಡಿ ಹೆಂಗಾಡ್ತ. ಕಬಾಬ್ ತಿಂತೀಯಮ್ಮ? ಚೀಚಿ ಕಬಾಬ್ ಜಾಣ. ಸೊ ಫ್ರೆಂಡ್ಸ್, ಕಬಾಬ್ನ ಕರಿತಾ ಇದ್ದೀನಿ. ಆಲ್ರೆಡಿ ಒಂದಷ್ಟು ಕರೆದಿದ್ದೀನಿ. ಸೊ ಮಟನ್ ಸಾಂಬಾರ್ ಬೆಳಗ್ಗೆಯಿಂದ ಊಟ ಮಾಡಿ ಇಷ್ಟು ಉಳಿದಿದೆ. ಇಲ್ಲಿ ಬಂದು ಚಿಲ್ಲಿ ಚಿಕನ್ ಬಿಸಿಗಿಟ್ಟಿದ್ದೀನಿ. ಸೊ ರಾಗಿ ಮುದ್ದೆ ಬಿಸಿ ಬಿಸಿ ಮಾಡಿ ಇಟ್ಟಿದ್ದೀನಿ. ಇವಳು ನೋಡಿ ನೀರು ಕುಡಿಯಕ್ಕೆ ಬಂದವಳೆ. ಹೊಸ್ದಾಗಿ ಬಂದಿದೆ. ಸೊ ಇವಾಗ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ರೈಸ್ ತಿಂದಿದ್ವಲ್ಲ, ಸೊ ಮತ್ತೆ ರೈಸ್ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇವಾಗ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ.
ಅವಳದೇನೋ ಸೋಪ್ ತರದ್ದು ರಬ್ಬರ್ ತಂದಿದ್ದಾಳೆ ತೋರ್ಸಕ್ಕೆ. ಈಗ ಊಟ ಮಾಡಬೇಕು. ಚಳಿ ಇದೆ, ಸಿಕ್ಕಾಬಟ್ಟೆ ಚಳಿ ಇದೆ. ಫೈನಲಿ ಬಟ್ಟೆ ಎಲ್ಲ ಕಂಪ್ಲೀಟ್ ಮಾಡಿದೆ, ಒಂದಷ್ಟು ವಾಶ್ ಮಾಡಿ. ಸೊ ಹಾಗಾಗಿ ಕಬಾಬ್ ಬೇಯಿಸ್ತಾ ಇದ್ದೀನಿ. ಇವಾಗ ಊಟ ಕುತ್ಕೋಬೇಕು. ನನ್ನ ಮಗಳು ಏನೋ ತೋರಿಸ್ತಾಳಂತೆ, ನೋಡಿ. ತೋರ್ಸಮ್ಮ. ಸೊ ಇದು 10 rupees ಎರೇಸರು ಹಾಲ್ಸರ್ದು. ನಾನು ನಾರ್ಮಲ್ ಎರೇಸರ್ ಕೇಳಿದೆ, ಅವ್ರು ಇದು ಕೊಟ್ಟರು. ಈ ಥರ ಎರೇಸರ್ ಬರುತ್ತೆ 10 rupees. ಏನೇನೋ ತಗೊಂಬರೋದು ಬುಕ್ ಸ್ಟೋರ್ಗೆ ಹೋದ್ರೆ ಬೇಕಾಗಿರೋದು ಬಿಟ್ಟು ಬೇಡದೇ ಇರೋದೆಲ್ಲ. ಆಮೇಲೆ ಇದು ಫ್ಲಾಗ್, ಮೂವ್, ಪೆನ್ ಇತ್ತು. ಪೆನ್ ಜೊತೆ ಪೆನ್ ಪೆನ್ಸಿಲ್ ಒಂದು ಹೊಸ್ದಾಗಿ ಬಿಟ್ಟಿದ್ದಾರೆ. ಆಯ್ತಾ ಹೋಮ್ವರ್ಕ್ ಬರ್ದು ಹೋಗಿ ಬರೆಯೋಕೆ ಫಸ್ಟ್ ಹೋಗಿ ಬೇಕು ಕಂಪ್ಲೀಟ್ ಮಾಡೋ. ಊಟ ಮಾಡೋಣ ಕೂತ್ಕೊಂಡೆಲ್ಲ. ಸೊ ಫ್ರೆಂಡ್ಸ್, ನೀವು ಕಾರ್ತಿಕ್ ಮಾಸದಿಂದ ತಿಂದೇ ಇರೋರೆಲ್ಲ ಇವತ್ತು ಯಾಕೆ ಕಾಣಿಸ್ತಾ ಇಲ್ವಾ ಫ್ರೆಂಡ್ಸ್? ಸಾರಿ. ಕಾರ್ತಿಕ್ ಮಾಸದಿಂದ ಯಾರ್ಯಾರು ತಿಂದಿರಲ್ಲ ಅವ್ರಿಗೆಲ್ಲ ಇವತ್ತು ಹಬ್ಬ, ಮಟನ್ ಹಬ್ಬ, ಮಟನ್ ಚಿಕನ್ ಬಾಡೂಟ. ಓಕೆನಾ? ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಮಂಗಳವಾರ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಮಾಡಿ ತಿಂತಾರೆ ಇವತ್ತು. ಹಾಗಾಗಿ ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ನನ್ನ ಮಗಳನ್ನ ಸ್ಕೂಲಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಮಾಮೂಲಿ ನಮ್ಮ ಹಂಗೆ ಕಾರ್ತಿಕ್ ಮಾಸದಲ್ಲಿ ತಿನ್ನಲ್ವಲ್ಲ, ಅವರೆಲ್ಲರೂ ಇವತ್ತು ನಮ್ಮನೇಲೂ ಮಾಡಿದ್ದಾರೆ. ನಿಮ್ಮಲ್ಲಿ ಏನೇನು ಮಾಡಿದ್ದಾರೆ ಅಂತ ಸ್ಕೂಲಿಂದ ಬರ್ತಾನೆ ಡಿಸ್ಕಷನ್ ಮಾಡ್ಕೊಂಡು ಬಂದಿದ್ದಾಳೆ. ಎಲ್ಲರ ಮನೇಲೂ ಪ್ರಿಪೇರ್ ಮಾಡಿರ್ತಾರೆ ಇವತ್ತು. ಹಾಗಾಗಿ ಮಕ್ಕಳಿಗೆಲ್ಲ ಮನೆಗೆ ಬರೋವರೆಗೂ ತುಂಬ ಖುಷಿ. ಅಪ್ಪ ಇವತ್ತು ನಮ್ಮಲ್ಲಿ ನಾನ್ ವೆಜ್, ನಮ್ಮನೇಲೂ ನಾನ್ ವೆಜ್ ಅಂತ ಮಾತಾಡ್ಕೊಂಡು ಬಂದಿದ್ದಾರೆ ಎಲ್ಲ. ಮಧ್ಯಾಹ್ನ ಲಂಚ್ನು ಎಲ್ಲ ಇಷ್ಟಿಷ್ಟೇ ತಗೊಂಡು ಬಂದಿದ್ರಂತೆ. ಯಾರು ತಿಂತಾರೆ ಇದನ್ನ ಅಂತ. ನಾನ್ ವೆಜ್ ನೋಡ್ಬಿಟ್ರೆ ಮಕ್ಕಳು ಅಂತೂ ಬಿಡೋದೇ ಇಲ್ಲ, ವೆಜ್ ಒಳಗೆ ಸೇರೋದೇ ಇಲ್ಲ. ಆ ಥರ ಚೆನ್ನಾಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಬಂದಿದ್ದಾರೆ ಮಕ್ಕಳು ಎಲ್ಲ, ಡಿಸ್ಕಷನ್ ಮಾಡ್ಕೊಂಡು. ಸೊ ಇವತ್ತು ಸ್ಕೂಲಿಂದ ಬಂದ ತಕ್ಷಣ ಹಾಕ್ಕೊಟ್ಟಿದ್ದೆ, ತಿಂದ್ಲು. ಇವಾಗ ಮತ್ತೆ ಕಬಾಬೆಲ್ಲ ಮಾಡಿದ್ದೀನಿ. ಆಲ್ಮೋಸ್ಟ್ 90% ಮಕ್ಕಳೆಲ್ಲ ಚಿಕನ್ನೇ ಇಷ್ಟಪಡೋದು, ಮಟನ್ ಅಷ್ಟು ಇಷ್ಟಪಡಲ್ಲ. ದೊಡ್ಡವ್ರು ಮಾತ್ರ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮಕ್ಳಿಗೂ ಮಾಡಬೇಕಲ್ವ, ನಾವು ಅವ್ರಿಗೆ ಇಷ್ಟವಾಗಿರೋದು. ಹಾಗಾಗಿ ನಾನು ಕಬಾಬು ಮತ್ತು ಅವ್ರಿಗೆ ಇಷ್ಟವಾಗಿರೋ ಚಿಲ್ಲಿ ಚಿಕನ್ ಮಾಡಿದ್ದೆ. ಬಿರಿಯಾನಿ ಮಾಡಲಿಲ್ಲ ಈ ಸತಿ, ಬೇಡ ಅಮ್ಮ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಬಿಟ್ಟು. ಬಿರಿಯಾನಿ ಮಾಡಿಬಿಟ್ರೆ ಏನಾಗುತ್ತೆ, ಮುದ್ದೆ ಊಟ ಮಾಡ್ದಂಗೆ ಆಗಲ್ಲ. ಮಟನ್ ಸಾಂಬಾರು ಆದಮೇಲೆ ಮುದ್ದೆ ತಿನ್ನಬೇಕು, ಅದೇ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ, 2 ನನಗೂ ನಮ್ಮ ಮನೆಯವ್ರಿಗೂ. ಮಗಳಿಗೆ ಮಾಮೂಲಿ ರೈಸ್ ಇದೆ, ಕಬಾಬ್ ಇದೆ, ಚಿಲ್ಲಿ ಚಿಕನ್ ಇದೆ, ಹಾಕೊಂಡು ತಿಂತಾಳೆ. ಸೊ ಇವತ್ತಿಂದು ಹಿಸ್ಟ್ರಿ ಎಂಜಾಯ್ಮೆಂಟ್ ಆಯಿತು. ಎಂಜಾಯ್ಮೆಂಟ್ ಜೊತೆಲೂ ಏನಾಗುತ್ತೆ ಅಂದರೆ, ಒಂದಷ್ಟು ಇವಾಗ FA3 ಬಂದ್ಬಿಟ್ಟಿದೆ. ಇವಾಗ 12ರಿಂದ ಎಕ್ಸಾಮು. ಸೊ ಅದು ಪ್ರಿಪ್ರೇಷನ್ ಟೆನ್ಷನು ಸಿಕ್ಕಾಬಟ್ಟೆ ಇದೆ. ಅದನ್ನು ರೆಡಿ ಮಾಡಬೇಕು, ಜೊತೆಲಿ ಮನೆ ಕೆಲಸನೂ ಮಾಡಬೇಕು. ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ ಅಂತಲೇ ಹೇಳ್ಬೋದು. ಎಕ್ಸಾಮ್ ಟೈಮಲ್ಲಂತೂ ಮಕ್ಕಳ ಮೇಲೆ ಎಷ್ಟೇ ಕಾನ್ಸಂಟ್ರೇಷನ್ ಮಾಡಿದ್ರು ಕಡಿಮೆನೇ. ಆದರೂ ಸ್ವಲ್ಪ ನಾನು ಜಾಸ್ತಿ ಕೇರ್ ಮಾಡ್ತೀನಿ. ಕೇರ್ ಮಾಡದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳ ಮೇಲೆ. ಅವಾಗವಾಗ ಸ್ವಲ್ಪ ನಾವು ರಿಲ್ಯಾಕ್ಸ್ ಮಾಡ್ತಾ ಇರ್ತೀವಿ. ಆದ್ರೂ ಕೆಲವೊಂದು ಟೈಮಲ್ಲಿ ಎಚ್ಚೆತ್ಕೋಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ. ಮಕ್ಕಳನ್ನ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಒಂದೊಂದು ಏಜ್ಗೆ ಶಿಫ್ಟ್ ಆಗ್ತಾ ಇರ್ತಾರೆ ಮಕ್ಕಳು. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಅವ್ರಿಗೆ ಇಷ್ಟ ಬಂದಿದ್ದೇ ಮಾಡ್ತಾರೆ. ಸೊ ಮಕ್ಕಳನ್ನ ಬೆಳೆಸೋದಷ್ಟು ಸುಲಭ ಅಲ್ಲ. ಮೆಂಟಲಿ ಹೇಳಿದ್ದು, ಫಿಸಿಕಲಿ ಅಲ್ಲ. ಮೆಂಟಲಿ ಸ್ವಲ್ಪ ಕಷ್ಟನೇ. ಮಕ್ಕಳನ್ನ ನಾವು ಅರ್ಥ ಮಾಡಿಕೊಂಡು, ಅವ್ರ ಏಜು ಚೇಂಜ್ ಆಗ್ತಾ ಇರುತ್ತೆ, ಮೆಂಟಾಲಿಟಿ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಅವ್ರ ಫ್ರೆಂಡ್ಸ್ ಸರೌಂಡಿಂಗ್ ಹೆಂಗೆ ಇರ್ತಾರೆ ಅಂತ ಎಲ್ಲನೂ ನಾವು ನೋಡೋಕ್ಕಾಗಲ್ಲ. ಮತ್ತು ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ಅದೆಲ್ಲ ನಾವು ಹೇಳೋಕ್ಕೂ ಆಗಲ್ಲ. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡಿ ಮ್ಯಾನೇಜ್ ಮಾಡೋದೇ ಹೌಸ್ ವೈಫ್ ಕೆಲಸ. ಅದಕ್ಕಿಂತ ದೊಡ್ಡ ಟಾಸ್ಕ್ ಇನ್ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಈ ಥರ ಮನೇಲಿ ಮಕ್ಕಳುಗಳು ವೇರಿಯೇಷನ್ ಆಗ್ತಾ ಇರ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೊಂದು ಸಾಕಾಗೋಗುತ್ತೆ. ಇವನು ತುಂಬ ಚಿಕ್ಕವನ, ಅವಳು ದೊಡ್ಡವಳಾಗ್ತಾ ಇದ್ದಾಳ ಅಂದರೆ ಏಜಲ್ಲಿ. ಸೊ ಮೇಂಟೈನ್ ಮಾಡೋದು ಕಷ್ಟ. ಮೈಂಡ್ ಸೆಟ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದ್ರ ಜೊತೆ ನಮ್ಮದು ಪ್ರೆಷರು, ಟೆನ್ಷನು. ಯಪ್ಪ ನನ್ನ ಮಗ ಬಿದ್ದ, ಅದೊಂದಷ್ಟು, ಇವನದೊಂದಷ್ಟು ತಲಾಟೆಗಳು. ಏಯ್ ಹಾಯ್ ಮಾಡೋರ್ಗೆಲ್ಲ ಮಾಡಲ್ವಾ? ಹಾಯ್ ಮಾಡ್ಬೇಕು ಅವ್ರಿಗೆಲ್ಲ, ಫ್ರೆಂಡ್ಸ್ ಅಲ್ವಾ ಅವರು? ಹಾಯ್ ಫ್ರೆಂಡ್ಸ್ ಮಾಡು. ಹೇಳಪ್ಪ. ಮಾಡಲ್ವಾ? ಸರಿ, ಕಲರ್ಸ್ ಹೇಳ್ಬಿಡಿ. ಯಾವ್ಯಾವ ಕಲರ್ಸ್ ಗೊತ್ತು ನಿಂಗೆ? ಹೇಳು, ಯಾವ್ಯಾವ ಕಲರ್ಸ್ ಗೊತ್ತು? ಅವ್ರಿಗೆ ಏನಾರು ಅರ್ಥ ಆಯ್ತಾ ನೀನ್ ಮಾತಾಡಿದ್ದು? ಅರ್ಥ ಆಯ್ತಾ ಫ್ರೆಂಡ್ಸ್ ನಿಮ್ಗೆ? ಕ್ಲೀನ್ ಆಗಿ ಹೇಳ್ಬೇಕಪ್ಪ. ಕಲರ್ ಯಾವ್ಯಾವ್ದು? ಬರೀ ಆರೆಂಜ್ ಗ್ರೀನ್ ಹೇಳ್ಬಿಟ್ರೆ ಇನ್ಯಾವ ಕಲರ್ ಗೊತ್ತು? ಕಲರ್ ಗೊತ್ತು, ಯಾವ್ಯಾವ ಕಲರ್ ಹೇಳು. ಆಯ್ತು, 1 2 3 ಹೇಳು. 1 2 3 ಹೇಳು. ಆಯ್ತು, 1 2 3 ಮುಂದಕ್ಕೆ ಹೇಳು. ಆಯ್ತು ಆಯ್ತು. ರೆಡ್ ಪಿಂಕ್ ಎಲ್ಲ ಆಯ್ತು. ಇವಾಗ 1 2 3 ಹೇಳ್ಬಿಡು ಅವ್ರಿಗೆ.
ಆಯ್ತು ಚಿನಿ 1 2 3 ಹೇಳೋರ್ಗೆ 1 ಇಲ್ಲ ಇಲ್ಲ 1 2 3 ಹೇಳ್ಬೇಕು ಅವ್ರಿಗೆ. ಆಯ್ತು ಇಳಿ ಬೇಡ ನೀನು ಇಳಿ ಇಳಿ ಎಣ್ಣೆ ಬಿಸಿದೆ ಇಳಿ ಇಳಿ ಉಪ್ಪ ಇಳಿ ಎಣ್ಣೆ ಬಿಸಿದೆ ಮಗ ಬೇಡ. ಸೊ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಗಲಾಟೆ ಮಾಡ್ತಾ ಇದ್ದೆ ನೋಡಿ, ಎಷ್ಟು ಗಲಾಟೆ ಮಾಡ್ತಾನೆ, ಏನಾದರೂ ಮಾತಾಡಕ್ಕೆ ಬಿಡ್ತಾನ. ಸೊ ಫ್ರೆಂಡ್ಸ್ ಊಟಕ್ಕೆ ಕೂತಿದ್ದೀವಿ, ಭರ್ಜರಿ ಬ್ಯಾಟಿಂಗ್ ಮಾಡೋಕ್ಕೆ. ಎಲ್ಲ ಬೆಳಗ್ಗೆಯಿಂದ ತಿಂದಿದ್ದೀವಿ, ಅರ್ಧಕ್ಕರ್ಧ ಖಾಲಿ ಮಾಡಾಕ್ಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ಇದೆ. ನನ್ನ ಮಗಳು ಹೋಮ್ವರ್ಕ್ ಬರೀತಾ ಇದ್ದಾಳೆ. ನನ್ನ ಮಗ ಇಲ್ಲಿ ಬಿದ್ದು ಅದಾಡ್ತವನೆ ತಿನ್ನೋದು ಬಿಟ್ಬಿಟ್ಟು. ಓಯ್